ಪೊಲೀಸ್ನವ್ರು ಬಂದಾಗ ಏನು ಮಾಡ್ತಾರೆ ಅಂತ ಅಂದರೆ ಅಲ್ಲಿ ಇಲ್ಲಿ ಅವಸ್ಕೋತಾರೆ ಕಾರ್ ಕೆಳಗಡೆ ಅಂತೆ. ಇಲ್ಲಿ ಕಾರ್ಗಳು ನಿಲ್ಲಿಸಿರ್ತಾರೆ. ಆರ್ ಕೆ ಪ್ಯಾಲೇಸ್ ಪಕ್ಕನೇ ಫುಲ್ಲು ಕಾರ್ಗಳು ವೆಹಿಕಲ್ಗಳೆಲ್ಲ ಇರುತ್ತೆ, ಆಟೋಗಳೆಲ್ಲ. ಅಲ್ಲಿ ಸಂದಿಲ್ಲಿ ಕೂತಿರ್ತಾರೆ. ಆಟೋಗಳಲ್ಲಂತೂ ಕೇಳಂಗೆ ಇಲ್ಲ. 5-5 ಜನ 6 ಜನ ಕೂತ್ಕೊಂಡು ಅವ್ರಿಗೆ ಏನು ಮಾಡಿದ್ರೂ ಕೇಳೋಕೆ ಹೋಗಲ್ಲ. ಒಂದೊಂದು ಆಟೋದಲ್ಲಿ ಕಮ್ಮಿ ಅಂದ್ರೆ 5 ಜನದಿಂದ 6 ಜನದವ್ರು ಸುಮ್ಮನೆ ಬೆಳಗ್ಗಿಂದ ಸಂಜೆ ತನಕ ಕೂತ್ಕೊಂಡು ಗಾಂಜಾ ಹೊಡ್ಕೊಂಡು ಕೂತಿರ್ತಾರೆ. ಪೊಲೀಸ್ನವ್ರು ಇಲ್ಲೇ ಓಡಾಡ್ತಾ ಇರ್ತಾರೆ, ಏನು ಅಂತಲೂ ಕೇಳೋಕೆ ಹೋಗಲ್ಲ. ಮೈಸೂರಲ್ಲಿ ಈ ಉದಯಗಿರಿಗೆ ಸಂಬಂಧಪಟ್ಟಂಗೆ ಪೊಲೀಸ್ನವರೇ ಕರೆಕ್ಟಾಗಿಲ್ಲ. ಪೊಲೀಸ್ನವ್ರೊಬ್ಬರು ಕರೆಕ್ಟಾಗಿದ್ದಿದ್ರೆ ಇಷ್ಟೊಂದವ್ರು ಹೆಚ್ಕೋತಾನೆ ಇರಲಿಲ್ಲ. ಅವ್ರು ಅಲ್ಲಲ್ಲೇ ಬಾಲ ಕಟ್ ಮಾಡೋಕ್ಕಿದ್ದಿದ್ರೆ ಇಷ್ಟು ಬೆಳವಣಿಗೆ ಆಗೋಕ್ಕಾಗ್ತಾನೆ ಇರಲಿಲ್ಲ. ಏನು ಕೊಲೆಗಳು ಫ್ರೆಂಡ್ಗೆ ಸಾಯಿಸ್ತಾರೆ. ಯಪ್ಪ ದೇವ್ರೆ, ಇನ್ನೇನು ಯಾರನ್ನ ನಂಬೇಕಂಗಿದೆ? ಅವ್ರವ್ರ ಫ್ರೆಂಡ್ಸ್ಗಳಿಗೆ ಅವ್ರವರೇ ಅದು ಮತ್ತಲ್ಲಿರ್ತಾರಲ್ವ, ಗಾಂಜಾ ಮತ್ತಲ್ಲಿರ್ತಾರೆ, ತೊಗೊಂಡಿರ್ತಾರಲ್ಲ. ಏನು ಮಾಡ್ತಾಯಿದ್ದೀವಿ ಅನ್ನೋ ಪ್ರಜ್ಞೆನೂ ಇರಲ್ಲ. ಅಯ್ಯೋ, ನಮ್ಮ ಮೆಡಿಕಲ್ಗೆ ಬರೋವಂಥ ಹುಡುಗರುಗಳು ಅಷ್ಟೇ ಯಾವಾಗಲೂ ಮತ್ತಲ್ಲಿರ್ತವೆ. ಅವಕ್ಕೆ ಮೆಡಿಸನ್ ಕೊಡೋಕ್ಕೆ ಭಯ. ನನಗೆ ಮೆಡಿಸನ್ನೇ ಕೊಡೋದಿಲ್ಲ ಅಂಥವ್ರಿಗೆ. ಏನಿಗೆ ಬಂದೆ ಅಂತ ಅನ್ನಿಸ್ಬಿಡ್ತು ನಮಗೆ. ಯಪ್ಪ, ಇಂಥ ಏರಿಯಾನ ಲೈಫಲ್ಲಿ ನಾನು ಎಲ್ಲೂ ನೋಡಿಲ್ಲ. ಭಯಂಕರವಾಗಿರೋಂಥ ಏರಿಯಾ ಇದು. ಅಷ್ಟು ಭಯಂಕರವಾಗಿ ಹುಟ್ಟಿಸ್ತಾ ಇದ್ದಾರೆ ಇವರು ಪೊಲೀಸ್ನವರು. ಒಂದು ಅದಕ್ಕೆ ಹಾಕಿದ್ರೆ ಮಾತ್ರ ಇಲ್ಲೆಲ್ಲ ಹವಾಗಳೆಲ್ಲ ಸ್ವಲ್ಪ ಅವ್ರುಗಳೆಲ್ಲ ಏನು ಹವಾಗಳು ನಡೀತಾ ಇದೆ ಮುಸ್ಲಿಮ್ಸ್ಗಳದ್ದು, ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಪ್ರಯೋಜನವೇ ಇಲ್ಲ. ಪೊಲೀಸ್ನವರೇ ವೇಸ್ಟ್. ತಿಂತಾವಾ ನೀನು? ಮಟನ್ ಬಿರಿಯಾನಿ ತಿನ್ನಲ್ವ? ಉಪ್ಪಿಟ್ಟು, ಮಟನ್ ಬಿರಿಯಾನಿ, ಕಡೆ ಚಿತ್ರಾನ್ನ ಎಲ್ಲವ ಅಲ್ಲಿ. ಓ ಪೈಪೋಟಿ ಮೇಲೆ ತಿಂತಾವಲ್ವಾ ಪಾಪ. ಚಿನ್ನಿ, ಹೆಂಗೈತೆ ಟೇಸ್ಟು? ಉಪ್ಪು ಖಾರ ಎಲ್ಲ ಸರಿಯಾಗೈತಾ? ಬರೀ ಹರಡೋದು ಬೀಳಿಸ್ಕೊಂಡಿದ್ದು ಕೆಳಗಡೆಗೆ. ಅಲ್ಲಿ ಕಿತ್ತಾಡೋದು ಅದ್ರಲ್ಲೊಂದು ನೋಡಲಿ. ಟೊಮೆಟೊ ಸಿಕ್ಬಿಡ್ತು ಅದಕ್ಕೆ. ಚಿನ್ನಿ, ಟೇಸ್ಟ್ ಚೆನ್ನಾಯ್ತಾ? ಅಪ್ಪಿ, ಖಾರ ಆಗ್ಲಿಲ್ವೇನ್ರ? ಆಯಿತು. ನಾವು ಖಾರ ಸಖತ್ತಾಗಿ ತಿಂತೀವಿ. ಅವು ತಿಂತಾವೆ ನೋಡಿ. ನಮ್ಮನೆ ಕೋಳಿ ಮರಿಗಳು ಮಟನ್ ಬಿರಿಯಾನಿ ತಿಂತಾ ಇದ್ದಾವೆ. ಹೆಂಗೆ ನಮ್ಮ ಕೋಳಿ ಮರಿಗಳು ಹೆಂಗೆ? ನೀ ಮಕ್ಳು ಹೆಂಗೆ? ನೀವು ಸಾಕಿರೋ ಮಕ್ಕಳನ್ನ ಏನು ಅನ್ಕೊಂಡಿದ್ದೀರಾ? ಅವಂತರ ಅಲ್ಟಿಮೇಟ್. ಸ್ವೀಟ್ ತಿನ್ನಲ್ಲ, ಖಾರ ತಿಂತಾವೆ ನೋಡಿ. ನಾನು ಹಂಗೇನೆ. ಅವಳು ಸ್ವೀಟ್ ತಿನ್ನಲ್ಲ. ಅವಳಿಗೆ ಏನು ಇಷ್ಟ ಎಲ್ಲ ತಿಂತಾರೆ ಅವರು. ಅಯ್ಯೋ, ವಿಚಿತ್ರದಲ್ಲಿ ವಿಚಿತ್ರ. ಸ್ವೀಟ್ ಅವತ್ತು ಹಸ್ಕೊಂಡು ಬಿದ್ದಾವೆ ಅಮ್ಮ. ನಿಮ್ಗೆ ಗೊತ್ತಾ? ಪೊಂಗಲ್, ಸ್ವೀಟ್ ಪೊಂಗಲ್ ಹಾಕಿದ್ರೆ ಇಷ್ಟ ಹಾಕಿದ್ದೆ ತಿನ್ಲಿ ಅಂತ ಅಂದ್ಬಿಟ್ಟು. ಸ್ವೀಟ್ ಹಾಕಿಲ್ವಲ್ಲ ಅಂತ ಸ್ವೀಟ್ ಏನು ತಿನ್ನಲ್ಲ. ಹಸ್ಕೊಂಡಿದ್ದಾವೆ ರಾತ್ರಿ ಎಲ್ಲ. ತಿಂದಿಲ್ಲ. 6 ಗಂಟೆಲಿ ಹಾಕಿರೋದು 9 ಗಂಟೆ ಆದ್ರೂ ತಿಂದಿಲ್ಲ ನೋಡು. ಅದು ಬೆಳಗ್ಗೆ ಒಣಗಿ ಬಿದ್ದೋಗಿತ್ತು ಹಂಗೇನೆ. ಎಂತ ಮಕ್ಕಳು ಅಂದ್ರೆ ಹಿಂಗೇನೆ. ನೀವು ಕತೆ ಕರ್ಮ. ನೀವೆಂದೂ ಕೇಳಿರಲ್ಲ, ಎಂದೂ ನೋಡಿರಲ್ಲ. ಅವಳಿಗೆ ಮೊದಲು ಚಿಕನ್ ಏನಾರು ಹಾಕವ ಅಂದ್ರೆ ಈ ಚಿಕನ್ಗೆ ಚಿಕನ್ನೇ ಕೊಡ್ತಾರೆ, ಕೋಳಿಗೆ ಕೋಳಿನ ಕೊಡ್ತಾರ ಅನ್ನೋಳು. ಈಗ ಕೋಳಿಗೆ ಮಟನ್ ತಿನ್ನಿಸೋದು ಕಲ್ಸೋಳೆ. ನೆನ್ನೆ ಮೊಟ್ಟೆ ಆಮ್ಲೆಟ್ ಹಾಕೊಟ್ಟವಳೆ. ಏನು ಹಾಕೊಟ್ಟವ? ಬ್ರೆಡ್ ಆಮ್ಲೆಟ್ ಹಾಕೊಟ್ಟಿಲ್ಲ ಅಮ್ಮ. ಇದಿರೋದ್ರಲ್ಲಿ ಹಾಕೊಟ್ಟೆ. ಅಲ್ಲ, ನಾನು ಅವಕ್ಕೆ ಅಂತಾನೆ ಅಂತ ಹೇಳ್ತಲ್ಲ. ಈಗ ಮಟನ್ ಬಿರಿಯಾನಿನೂ ನಮಗೆ ಮಾಡ್ಕೊಂಡಿದ್ದು, ಅವಕ್ಕೆ ಅಂತ ಏನು ಮಾಡಿರಲ್ಲ. ಹಾಕಿದ್ನೆಲ್ಲ ಆಮ್ಲೆಟ್ ಹಾಕೊಟ್ಟೆ. ಹಂಗೆ ನಾವು ಕೊಂಚೂರು ಇಟ್ಬಿಟ್ಟು ಒಂದು ತಿಂದ್ವಾ ಎಲ್ಲವೂ ಸೇರ್ಕೊಂಡು. ಒಂದು ಆಮ್ಲೆಟು, ಬ್ರೆಡ್ ಆಮ್ಲೆಟಾ ಬರೀ ಆಮ್ಲೆಟಾ ತಪ್ಪರ್ಸ್ಕೊಂಡು ತಿಂದ್ವಾ? ಅವೇ ಮೊಟ್ಟೆ ಇಡೋದು, ಅವೇ ಆಮ್ಲೆಟು ತಿನ್ನೋದು. ಇರೋ ತನಕ ನಮ್ಮ ಮನೇಲಿ ಯಾವ ಮಕ್ಕಳೇ ಅಲ್ವಾ, ಹಿಂಗೆ ಎಂಜಾಯ್ ಮಾಡಲಿ ಅಲ್ವಾ? ಅಲ್ಲಿರೋ ತನಕ ಚೆನ್ನಾಗಿದೆ. ಮೆಡಿಕಲ್ ಶಿಫ್ಟ್ ಮಾಡ್ತಾ ಇದ್ದೀನಿ. ಹೆಂಗಾಗಿದ್ದೀನಿ ಅಂದರೆ ಸಾಕು ಸಖತ್ತು ಹಿಂಸೆ. ನನ್ನ ಮಗ ಇದ್ರಷ್ಟು ಕೆಲಸ ಅಂತ ಅನಿಸಲ್ಲ. ಇಲ್ಲೆಲ್ಲ ಕ್ಲೀನ್ ಮಾಡಿ ಧೂಳೆಲ್ಲ ತೆಗೆದು ಎಲ್ಲನೂ ರೆಡಿ ಮಾಡಿ ಈಗ ಕೀ ಹ್ಯಾಂಡ್ ಓವರ್ ಮಾಡೋದಕ್ಕೆ ಕೂತಿದ್ದೀನಿ. ನೈಟ್ ಇಲ್ಲೇ ಬಂದಿದ್ದೀನಿ. ಅಲ್ಲಿಂದ 12 ಕಿಲೋಮೀಟ್ರ್ ನೈಟಿನೇ ಬಂದಿದ್ದೀನಿ. ಬೇಜಾರಾಗೋಯ್ತು ಇವತ್ತು. ಅಲ್ಲಿ ಎಲ್ಲ ಕೆಲಸ ಎಲ್ಲ ಮುಗಿಸಿಸ್ಬಿಟ್ಟು ಬಂದಿದ್ದು. ಅಲ್ಲೆಲ್ಲ ರ್ಯಾಕ್ಗಳೆಲ್ಲ ಫಿಟ್ ಮಾಡಬೇಕಿತ್ತು. ರ್ಯಾಕ್ಗಳೆಲ್ಲ ಫಿಟ್ ಮಾಡಿಸ್ಬಿಟ್ಟು ನಾನು ಈ ಕಡೆ ಬಂದೆ. ಅಲ್ಲಿ ಮುಗಿಯೋದು ಹೆಚ್ಚು ಕಮ್ಮಿ 2 ಗಂಟೆ ಆಗೋಯ್ತು ಅಲ್ಲೇ. ಈಗ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ 5:15 ಬರ್ತಾರಂತೆ. ಇಲ್ಲಿ ಓನರು ಎಲ್ಲ ಹೊರಗಡೆ ಹೋಗಿದ್ದಾರಂತೆ. ಹಾಗಾಗಿ ಅವ್ರನ್ನ ವೆಯ್ಟ್ ಮಾಡ್ತಾಯಿದ್ದೀನಿ ಅಡ್ವಾನ್ಸ್ ರಿಟರ್ನ್ ಮಾಡಿಸ್ಕೊಳಕ್ಕೆ. ಬೇಜಾರು ಕಾಯೋದು ಅಂದರೆ ಸಖತ್ ಬೇಜಾರು. ಸಖತ್ ಬಿಸಿಲಿದೆ ಇವತ್ತು. ಒಂಥರ ತುಂಬ ನಿದ್ರೆ ಇಲ್ಲ. ರಾತ್ರಿ ಎಲ್ಲ ಸ್ವಲ್ಪ ಸ್ಟ್ರೈನ್ ತುಂಬ ಜಾಸ್ತಿ ಆಗ್ಬಿಟ್ಟಿತ್ತು. ಬೆಳಗ್ಗೆನೂ ಕಾಲಂತೂ ಸಖತ್ತು ಪೇಯ್ನ್ ಇತ್ತು. ಇವತ್ತಂತೂ ತುಂಬ ಕಾಲು ಪೇಯ್ನ್ ಇದೆ. ಒಂಥರ ಲೇಸಿನೆಸ್ಸು. ನಾಳೆ ಒಂದಿನ ಫುಲ್ಲು ರೆಸ್ಟ್ ಮಾಡಿಬಿಟ್ಟು, ನಾಳೆನೂ ರೆಸ್ಟ್ ಮಾಡೋಕ್ಕಾಗಲ್ಲ. ಎಲ್ಲ ಐಟಮ್ಸ್ ಎಲ್ಲ ಫುಲ್ಲು ಸೆಟ್ ಮಾಡಬೇಕು, ಅಲ್ಲಿಗೆ ಜೋಡಿಸ್ಕೋಬೇಕು. ಹಾಗಾಗಿ ರೆಸ್ಟೇ ಇಲ್ಲ. ಸದ್ಯಕ್ಕೆ ಕೆಲಸಗಳೆಲ್ಲ ಮುಗಿದ್ಬಿಟ್ರೆ ಸಾಕಾಗ್ಬಿಟ್ಟಿದೆ. ಇನ್ನು 3 ದಿನ
ವ್ಯಾಪಾರ ವ್ಯವಹಾರಗಳೆಲ್ಲ ಬಂದು. ಇವತ್ತು ಬುಧವಾರ, ಗುರುವಾರ ಇವತ್ತಿಲ್ಲ, ನಾಳೆ ಇಲ್ಲ, ಏನಿದ್ರು ನಾಡಿದ್ದು ಶುಕ್ರವಾರ ಮೆಡಿಕಲ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಡೇಟ್ನ 500ನೇ ಕೇಳಿದ್ದೀನಿ. 500ನ ಕೇಳೋದೇ ಭಾರಿ ಹಿಂಸೆ ಆಗೋಯ್ತು. ಎಲ್ಲೂ ಜ್ಯೋತಿಷ್ಯರ ಹತ್ರನೂ ಹೋಗಿಲ್ಲ ಒಂದು ಒಳ್ಳೆ ದಿನ ಕೇಳೋಕ್ಕೆ ಅಂತ. ಯಾರು ಫೋನ್ ಮಾಡಿದ್ರು ಎಲ್ಲ ಬ್ಯುಸಿ ಇದ್ದಾರೆ. ಏನು ಮಾಡೋದು, ಒಬ್ಬಳೇ ಎಲ್ಲ ಕಡೆ ಓಡಾಡೋದು ಭಾರಿ ಕಷ್ಟ. ಹಿಂಗಾಗುತ್ತೆ ಹಂಗೆ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಇಲ್ಲೇ ಇದ್ದಿದ್ದು ನಾವು, ಇದೇ ಮನೆಯಲ್ಲಿ ಇದ್ವಿ. ಇದೊಂದು ರೂಮಲ್ಲಿ ನಾನು ಮಕ್ಕಳನ್ನ ಹಾಕ್ಕೊಂಡು 3 ಜನ ಮಕ್ಕಳನ್ನ ಹಾಕ್ಕೊಂಡು ಇಲ್ಲಿ ಮಲಗಿದ್ದೆ. ಕಮ್ಮಿ ಅಂದರೆ 20 ದಿನ ಇದ್ವಿ. ಆ ಮನೆ ಇನ್ಸಿಡೆಂಟ್ ಆಯ್ತಲ್ಲ, ಅವಾಗ ಸೂಸೈಡ್ ಮಾಡ್ಕೊಂಡಿದ್ರಲ್ಲ, ಅವಾಗ 20 ದಿನ ಇಲ್ಲಿದ್ವಿ. ಅದೊಂದು ಚೆನ್ನಾಗಿತ್ತು, ಒಂಥರ ಮೆಮೊರಬಲ್. ಬೇಜಾರು ಆಗಿತ್ತು, ಖುಷಿನೂ ಆಯಿತು ಒಟ್ಟಿನಲ್ಲಿ ಒಂದು ಕಡೆಯಿಂದ. ಎಲ್ಲ ಕಡೆ ಕಷ್ಟಗಳು ಬಂದಾಗ ಇನ್ನೂ ಸ್ಟ್ರಾಂಗ್ ಆಗ್ತೀವಿ, ವೀಕ್ ಆಗೋಕ್ಕೆ ಹೋಗಲ್ಲ. ಆ ಟೈಮಲ್ಲಿ ಸ್ವಲ್ಪ ಬೇಜಾರಾಗುತ್ತೆ ಅನ್ನೋದು ಬಿಟ್ಟರೆ ಎನರ್ಜಿ ಆಟೋಮೆಟಿಕ್ಕು ಸ್ಟ್ರಾಂಗ್ ಆಗಿಬಿಡ್ತೀವಿ. ಇನ್ನೊಂದೇನಪ್ಪ ಅಂದರೆ, ನಾನು ಫಸ್ಟೇ ಮೆಡಿಕಲ್ನ ಶಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಮೆಡಿಕಲ್ಗೆ ಫಸ್ಟು ಮಳಿಗೆ ಹುಡುಕಿದ್ದೆ. ಮೆಡಿಕಲ್ಗೋಸ್ಕರನೇ ಮಳಿಗೆ ಹುಡುಕಿದ್ದೆ. ಅದೇ ಈಗ ನಾನು ಮನೆ ಶಿಫ್ಟ್ ಮಾಡಿದ್ದೀನಲ್ಲ, ಅದೇ ಪ್ಲೇಸಲ್ಲಿ ನಾನು ಫಸ್ಟು ಮೆಡಿಕಲ್ಗೆ ಅಂತಾನೆ ಮಳಿಗೆ ಹುಡುಕಿ ಟೋಕನ್ ಅಡ್ವಾನ್ಸು ಕೊಟ್ಟು ಬಂದು ಈ ಧನುರ್ಮಾಸ ಕಳೆದ್ಮೇಲೆ ಮಾಡ್ಕೊಳ್ಳೋಣ ಅಂತಲೇ ಪ್ಲ್ಯಾನ್ ಇದ್ದಿದ್ದು. ಧನುರ್ಮಾಸ ಒಳಗಡೆ ಮಾಡೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಅದೇನಾಗೋಯ್ತು ಅಂತ ಅಂದರೆ, ಆ ಮಳಿಗೆ ಓನರು ಕಂದಾಯ ಕಟ್ಟಿರಲಿಲ್ಲ. ಕಂದಾಯ ಕಟ್ಟಲಿಲ್ಲ ಅಂತ ಅಂದರೆ ನಮ್ಗೆ ಲೈಸೆನ್ಸ್ ಯಾವುದೇ ಕಾರಣಕ್ಕೂ ಆಗಲ್ಲ. ಖಾತಾ ಕಂದಾಯ ಎರಡೂ ಆಗಿರಬೇಕು. ಮಳಿಗೆ ಯಾವುದೇ ತೊಗೊಂಡು ಮಾಡಬೇಕು, ಮೆಡಿಕಲ್ ಸ್ಟೋರ್ ಮಾಡಬೇಕು ಅಂದರೆ ಖಾತೆ ಕಂದಾಯ ಆಗಿರಬೇಕು. ಸಾಲದಕ್ಕೆ ಇಷ್ಟೇ ಸ್ಕ್ವೇರ್ ಫೀಟ್ ಇರಬೇಕು ಅನ್ನೋದೊಂದು ರೂಲ್ಸ್ ಇದೆ. ಈಗ ಪ್ರೆಸೆಂಟು ಕೆಲವೊಂದೊಂದು ರೂಲ್ಸ್ಗಳು ಬೇರೆ ಬೇರೆ ಥರ ಚೇಂಜ್ ಆಗಿದೆ. ಹಾಗಾಗಿ ಫಸ್ಟು ನಾನು ಮಳಿಗೆ ಹುಡುಕಿದ್ದೇನೆ ಮೆಡಿಕಲ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದು. ಮೆಡಿಕಲ್ ಮಾಡೋಕ್ಕೆ ಅಂತ ಎಲ್ಲ ಫುಲ್ಲು ರೆಡಿ ಮಾಡ್ಕೊಂಡಿದ್ದೆ. ಅಪ್ಲೈ ಮಾಡೋದಕ್ಕೆ ನನಗೆ ಮೇಯ್ನು ಖಾತಾ ಕಂದಾಯ ಎರಡೂ ಬೇಕಿತ್ತು. ರೆಸಿಪ್ಟ್ ಬೇಕಿತ್ತು ನನಗೆ, ಕಂದಾಯದ ಕಟ್ಟಿರೋಂಥ ರೆಸಿಪ್ಟ್ ಬೇಕಿತ್ತು. ಅದು ನನಗೆ ಆ ಓನರ್ ಕೊಡಲಿಲ್ಲ. ಹಾಗಾಗಿ ಬೇರೆ ಕಡೆನೇ ಮಾಡಿದೆ. ಅದೇ ಏರಿಯಾದಲ್ಲೇ ಬೇರೆ ಕಡೆ ಅಲ್ಲೂ ಮಾಡಿದೆ. ಮನೆ ಬೇಗ ಶಿಫ್ಟ್ ಮಾಡಬೇಕು ಅಂತ ನಾನು ಯಾವುದೇ ಕಾರಣಕ್ಕೂ ಯೋಚನೆ ಮಾಡಿರಲಿಲ್ಲ. ಒಂದು 6 ತಿಂಗಳು ಹೋಗಲಿ, ನಾನು ಅಲ್ಲಿ ಬಿಸ್ನೆಸ್ ನೋಡ್ಕೊಂಡು ಆಮೇಲೆ ಮನೆ ಚೇಂಜ್ ಮಾಡ್ಕೊಂಡ್ರಾಯ್ತು. ಮಕ್ಕಳಿಗೆಲ್ಲ ಕಾಲೇಜಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಅಂತ ಹೇಳಿ ಫಸ್ಟು ನಾನು ಮೆಡಿಕಲ್ ಮಾಡೋಣ ಅಂತ ಅಂದ್ಬಿಟ್ಟೆ ಅಲ್ಲೆಲ್ಲ ವ್ಯವಸ್ಥೆ ಮಾಡಿಕೊಂಡೆ. ಕಾರಣ ಏನಪ್ಪ ಅಂದರೆ, ಮೆಡಿಕಲ್ ಸ್ಟೋರ್ ಇಲ್ಲಿಂದ ಅಲ್ಲಿ ಶಿಫ್ಟ್ ಮಾಡೋದಕ್ಕೆ ಕಾರಣ ಏನು ಅಂತ ಅಂದರೆ, ಇದು ಫುಲ್ಲು ಮುಸ್ಲಿಮ್ಸ್ ಏರಿಯಾ. ತುಂಬಾ ಕಿರಿಕು. ಬೇಕಂತಲೇ ಜಗಳ ಮಾಡ್ತಾರೆ, ಬೇಕಂತಲೇ ಕಾಲು ಕೆರ್ಕೊಂಡು ಬೇಕಂತಲೇ ಬರ್ತಾರೆ. ಹಾಗಾಗಿ ಸಖತ್ ಬೇಜಾರಾಗ್ಬಿಡ್ತು ನನಗಂತೂ. ಹೆಂಗೆ ಅಂದರೆ, ಒಂದು ಸಣ್ಣ ಮಕ್ಕಳಿಂದನೂ ಇಲ್ಲಿ ಸರಿಗಿಲ್ಲ ಅನ್ನಿಸ್ಬಿಡ್ತು. ಎಲ್ಲ 100ಕ್ಕೆ ಒಬ್ಬೊಬ್ರು ಅಷ್ಟು ಬಿಟ್ಟರೆ ನನಗೆ ಬೇಜಾರಾಗಿದೆ. ಈ ಮುಸ್ಲಿಮ್ಸ್ ಏರಿಯಾಗೆ ಯಾಕಪ್ಪ ಬಂದೆ ಅನ್ನಿಸ್ಬಿಟ್ಟಿದೆ. ಒಂದು 100 ಜನದಲ್ಲಿ ಒಬ್ಬರು ಮುಸ್ಲಿಮ್ಸ್ ಸರ್ವೈವ್ ಆಗ್ಬೋದು, ಆದರೆ ಒಂದು 10 ಜನದಲ್ಲಿ ಒಬ್ಬ ಹಿಂದೂ ಇರೋಕ್ಕಾಗಲ್ಲ. ಅಷ್ಟು ಬೇಜಾರಾಗ್ಬಿಟ್ಟಿದೆ. ನಮ್ಗೆ ಯಾರೂ ಸಪೋರ್ಟ್ ಮಾಡೋದು ಇಲ್ಲ. ಸಾಲದಕ್ಕೆ ಇಲ್ಲಿ ಹಿಂದೂಗಳಿಗೂ ಸಪೋರ್ಟ್ ಮಾಡಲ್ಲ. ಆಮೇಲೆ ಸುಮ್ಮನೆ ಅನ್ನೆಸೆಸರಿ ಕಿರಿಕ್ಗಳು ಜಾಸ್ತಿ. 10 ಗಂಟೆ ಆಗ್ತಿದ್ದಂಗೆ, ಕತ್ಲಾಗ್ತಿದ್ದಂಗೆ, 10 ಗಂಟೆ ಅಲ್ಲ, ಒಂದು 8 ಗಂಟೆ ಆಗ್ತಿದ್ದಂಗೆ ಫುಲ್ಲು ಶುರು ಆಗ್ತಾರೆ. ಫುಲ್ಲು ಡ್ರಗ್ ಅಡಿಕ್ಟರ್ಸ್ಗಳು ತುಂಬ ಜಾಸ್ತಿ ಇದ್ದಾರೆ, ಸಣ್ಣ ಹುಡುಗರಿಂದನೂ. ಅದರಲ್ಲೂ ನಮಗಂತೂ ಈ ಥರ ಮಕ್ಕಳನ್ನ ನನ್ನ ಲೈಫಲ್ಲಿ ನೋಡಿರಲಿಲ್ಲ. ನಮ್ಮ ಹಿಂದೂ ಹುಡುಗರುಗಳು ಎಷ್ಟೇ ರೌಡಿಸಮ್ ಮಾಡಿದ್ರು ಕೂಡ ಹೆಂಗಸರಿಗೆ ಮಕ್ಕಳಿಗೆ ಗೌರವ ಕೂಡ ಕೊಡ್ತಾರೆ. ಅವ್ರಿಗೊಂಚೂರು ಭಯ ಅನ್ನೋದಿರುತ್ತೆ, ಒಂದು ಗೌರವ ಕೊಡಬೇಕು ಅನ್ನೋದಿರುತ್ತೆ. ಆದರೆ ಇವ್ರುಗಳಲ್ಲಿ ಇರೋದೇ ಇಲ್ಲ. ಆ ಹೆಂಗಸರುಗಳು ಹಂಗೆ ಆಡ್ತಾರೆ, ಗಂಡಸರುಗಳು ಹಂಗೆ ಆಡ್ತಾರೆ, ಮಕ್ಕಳುಗಳು ಹಂಗೆ ಆಡ್ತಾರೆ. ಎಲ್ಲ 100ಕ್ಕೆ ಏನೋ ಒಳ್ಳೆಯವ್ರು ಇರ್ತಾರೇನೋ ಅಷ್ಟೇ. ಅವ್ರು ಯಾವುದೇ ಕಾರಣಕ್ಕೂ ಅವ್ರನ್ನವ್ರು ಬಿಟ್ಕೊಡಲ್ಲ. ಇನ್ನು ನಮ್ಮವರೇ ಸರಿಗಿಲ್ಲ ಅನಿಸುತ್ತೆ, ನಮ್ಮವರು ನಮ್ಮನ್ನೇ ಬಿಟ್ಕೊಟ್ಬಿಡ್ತಾರೆ. ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ಹಿಂದೂಗಳನ್ನ ಬಿಟ್ಕೊಟ್ಬಿಡ್ತಾರೆ, ಮುಸ್ಲಿಮ್ಸ್ನ ಒತ್ತಿ ಮೆರೆಸ್ತಾರೆ. ಆದರೆ ಮುಸ್ಲಿಮ್ಸಲ್ಲಿ ಒಬ್ಬರು ಏನಾದ್ರು ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ರೆ ಗುಂಪು ಸೇರಿಬಿಡ್ತಾರೆ. 23 ಜನ ಗುಂಪು ಸೇರ್ಕೊಂಡ್ಬಿಡ್ತಾರೆ. ಎಷ್ಟು ಒಗ್ಗಟ್ಟಿದೆ ಅಂದರೆ ಅವರಲ್ಲಿ, ಅವ್ರು ಏನೇ ಕೆಟ್ಟ ಕೆಲಸ ಮಾಡಿದ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಬಿಟ್ಟರೆ ಅವರ ಒಳ್ಳೇದಕ್ಕೆ ನಮ್ಮ ಕಡೆ ಒಳ್ಳೆತನ ಇದ್ರೂ ಅವರು ನಮ್ಮ ಕಡೆ ಸಪೋರ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಬರೋದೂ ಇಲ್ಲ ಅವರು. ಇಲ್ಲಂತೂ ತುಂಬ ಕಿರಿಕ್ ಮಾಡ್ತಾಯಿದ್ರು. ಬೇಕು ಅಂತ ಸಿಗರೇಟ್ ಸೇದೋಕ್ಕೆ ಆಗಲಿ, ಗಾಂಜಾ ಹೊಡೆಯೋದಕ್ಕೆ ಆಗಲಿ ತುಂಬ ಗಾಂಜಾ ಹೊಡಿತಾರೆ ಈ ಕಡೆಲ್ಲ. ತುಂಬ ಡ್ರಗ್ ಅಡಿಕ್ಟರ್ಸ್ ಅಂತೂ ಸಖತ್ತು ಜಾಸ್ತಿ ಇದ್ದಾರೆ. ತುಂಬ ಕಿರಿಕ್ ಜಾಸ್ತಿ ಆಯ್ತಿತ್ತು. ಈಗ ನಿನ್ನೆ ಎಲ್ಲ ಮೊನ್ನೆ ರಾಜೀವ್ನಗರದಲ್ಲೂ ಒಂದು ಕೊಲೆ ಆಗಿದೆ. ಇಲ್ಲಂತೂ ಕೊಲೆ ಸುಲಿಗೆಗಳಿಗೆ ಕಮ್ಮಿನೇ ಇಲ್ಲ. ನನಗಂತೂ ಇಲ್ಲಿರೋಕ್ಕೂ ಭಯನೇ. ಸಾಲದಕ್ಕೆ ನನ್ನ ಮಗ ಈಗ ಅಲ್ಲಿಗೆ ಶಿಫ್ಟ್ ಆದಮೇಲೆ 2 ತಿಂಗಳು ಪಾಪ ಕಾಲೇಜ್ ಮುಗಿಸಿ ಇಲ್ಲಿಗೆ ಬರೋನು. ಈಗ ಅವನೂ ಕರ್ಕೊಂಡೇ ಜೊತೆಲಿ ಹೋಗ್ತಾ ಇದ್ದೆ. ಈಗ ಸದ್ಯ ಅಲ್ಲೇ ಮಾಡ್ಕೋತಾ ಇದ್ದೀನಿ. ಫಸ್ಟು ನಾನು ಮಳಿಗೆಯಲ್ಲಿ ಮಾಡ್ಕೊಂಡು ಆಮೇಲೆ ಮನೆ ಶಿಫ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ.
ಮನೆದು ಸ್ವಲ್ಪ ಆ ಥರ ಕತೆ ಆಯಿತು. ನಮ್ದಂತೂ ಒಂದೊಂದು ಶುರು ಆಗ್ಬಿಡ್ತು. ಅದೇ ಬೇಜಾರಾಗಿದ್ದು, ಒಟ್ಟೊಟ್ಟಿಗೆ ಬಂದ್ಬಿಡ್ತೀವಿ ಸರಿ ಎಲ್ಲ. ಹಾಗಾಗಿ ಆಗೋದೆಲ್ಲ ಒಳ್ಳೇದಕ್ಕೇ, ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಭಗವಂತ ಹೆಂಗೆ ದಾರಿ ತೋರಿಸ್ತಾನೆ ಹಂಗೆ ಹೋಗಬೇಕು. ಏನು ಮಾಡೋಕ್ಕಾಗಲ್ಲ. ನನಗಾಗಿರೋ ಅನುಭವಗಳು ಭಾರಿ ಆಗಿದೆ. ಅದಕ್ಕೋಸ್ಕರ ನಾನು ಮೆಡಿಕಲ್ನ ಇಲ್ಲಿಂದ ಅಲ್ಲಿ ಶಿಫ್ಟ್ ಮಾಡ್ತಾ ಇರೋದು ಕಾರಣವೇ ಇಲ್ಲಿ ಜನಗಳು ಕೆಲವ್ರು ಸರಿಗಿಲ್ಲ ಅಂತ. ಕೆಲವರಲ್ಲಿ 100ರಲ್ಲಿ 90% ಜನ ಸರಿಗಿಲ್ಲ. ಅದೇ ಬೇಜಾರಾಗೆ ನಾನು ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇರೋದು. ಸಖತ್ತು ಮೈಕ ನೋವು ಆಯ್ತಾನೆ ಇಲ್ಲ. ನಮ್ಮ ಹಿಂದೂ ಜನಗಳ ಹತ್ರ ಇದ್ದರೆ ಏನೋ ಒಂಥರ ಆನಂದ ಅಪ್ಪ, ನಿಜವಾಗ್ಲೂ ಖುಷಿ ಆಗುತ್ತೆ. ಈ ಮುಸ್ಲಿಮ್ಸ್ಗಳ ಹತ್ರ ಇದ್ದರೆ ಯಾವಾಗ ಹೋಗ್ಬಿಡ್ತೀನ ನಮ್ಮವ್ರ ಹತ್ರ ಅಂತ ಅನ್ನಿಸ್ಬಿಡುತ್ತೆ, ಅಷ್ಟು ಬೇಜಾರು. ಅದೇ ಕಾರಣಕ್ಕೂ ಕೆಲವು ಮುಸ್ಲಿಮ್ಸ್ಗಳಷ್ಟೇ ಎಲ್ಲೋ 100ಕ್ಕೊಬ್ರು ಇಲ್ಲ ಬಿಡಿ, ಈಗ 1,00,000ಕ್ಕೊಬ್ರು ಹುಡುಕ್ಬೇಕು. ಇಲ್ಲಿಂದ ಯಾವಾಗ ಖಾಲಿ ಮಾಡಿಬಿಡ್ಲಪ್ಪ ಬೆಳಗ್ಗೆನ ಅಂತ ಅನ್ನಿಸಷ್ಟು ಮನಸ್ಸಲ್ಲಿ ಶುರುವಾಗ್ಬಿಟ್ಟಿದೆ. ಸದ್ಯ ಹೆಂಗೋ ಎಲ್ಲ ಮುಗಿದಿದೆ, ಈಗ ಹೋಗಬೇಕು. ನಾನಿಲ್ಲಿ ಮಳಿಗೆ ತೊಗೊಂಡಿರೋದು ಹಿಂದೂಗಳಿದ್ದೇನೆ, ಆದರೆ ಹಿಂದೂಗಳಿಗಿನ್ನ ಸ್ಟ್ರೆಂತ್ ಜಾಸ್ತಿ ಇರೋದೇ ಮುಸ್ಲಿಮ್ಸು. ಇಲ್ಲೊಂದು 10% ಹಿಂದೂಗಳಿದ್ದಾರೆ, 90% ಬರೀ ಮುಸ್ಲಿಮ್ಸೇ ಇರೋದು. ಇನ್ನೊಂದು ಮೈನಸ್ ಪಾಯಿಂಟ್ ಏನಪ್ಪ ಅಂದರೆ ಮುಸ್ಲಿಮ್ಸ್ಗಳಿಗೆ ಸಾಲದಕ್ಕೆ ಈ ಏರಿಯಾ ಉದಯಗಿರಿ ಗೊತ್ತಲ್ಲ ನಿಮಗೆ, ಉದಯಗಿರಿನಲ್ಲಿ ಎಂಥ ಪೊಲೀಸ್ನವ್ರು ಇದ್ದಾರೆ ಅಂತ. ಇಲ್ಲಿ ಪೊಲೀಸ್ನವರೇ ಸರಿಗಿಲ್ಲ. ಸರ್ ಲಂಚ ಇಸ್ಕೊಂಡು ಹೋಗ್ತಾರೆ ಗಾಂಜಾ ಹೊಡಿತಿರೋರ ಹತ್ರ ಬಂದು. ಇವರೆಲ್ಲ ಪೊಲೀಸ್ನವ್ರು, ಇವರೆಲ್ಲ ಕರೆಕ್ಟಾಗಿದ್ದಿದ್ರೆ ನಮ್ಮ ಮೈಸೂರು ಯಾಕೆ ಹಿಂಗಾಗಬೇಕಿತ್ತು. ಇವರೇ ಕರೆಕ್ಟಾಗಿಲ್ಲ, ಇವರೇ ಹೆದರ್ಕೋತಾರೆ ಇನ್ನೇನಲ್ಲಿ. ಅದಕ್ಕೋಸ್ಕರ ಅವರು ಸರಿಯಾಗಿ ಇದು ಮಾಡ್ತಾರೆ. ಲಂಚ ತೊಗೊಂಡು ಭಿಕ್ಷೆ ಬೇಡ್ತಾರೆ ಇಲ್ಲಿ ಪೊಲೀಸ್ನವರು. 20-30 ರೂಪಾಯಿ ಕೊಟ್ಟು ವಾಪಸ್ ಹೋಗ್ತಾರೆ. ಅಂಗಡಿಯವರು ಒಂದು ಅಷ್ಟು ಜನ ಕಟ್ಟಿಸ್ಕೊಂಡು ಗಾಂಜಾ ಹೊಡಿಸ್ಕೊಂಡು ಕೂತಿರ್ತಾರೆ. ಅವ್ರಿಗೆ ಏನಿಲ್ಲ, ಒಂದು 30 ರೂಪಾಯಿ ಕೊಟ್ಬಿಟ್ರೆ ಜೋಬಳಿಗೆ ಇಟ್ಕೊಂಡು ಹೋಗ್ತಾರೆ. ಎಂತ ಪೊಲೀಸ್ನವರೇ ಸರಿಗಿಲ್ಲ. ಅವರೊಬ್ಬರು ಸರಿಗಿದ್ದಿದ್ರೆ ಈ ರೀತಿ ಅವಸ್ಥೆ ಆಗೋದಕ್ಕೆ ಚಾನ್ಸೇ ಇರ್ತಿರ್ಲಿಲ್ಲ. ಎಲ್ಲೋ ಒಂದು ಕಡೆ ಕೊಲೆ ಆದಾಗ ಓಡ್ ಬರ್ತಾರೆ, ಶಿಳ್ಳೆ ಹಾಕೊಂಡು ಬರ್ತಾರೆ, ಯಾರೂ ಇರಬಾರ್ದು ಅಂತ. ಅದೇ ಕೆಲಸ ಮುಂಚೆನೇ ಫಸ್ಟಿಂದನೇ ಅವರು ಗೊತ್ತಾಗಿ ಮಾಡಿದಿದ್ರೆ ಈ ಥರ ಪರಿಸ್ಥಿತಿ ಬರ್ತಿತ್ತ. ರಾಜನಗರ, ಶಾಂತಿನಗರ, ಉದಯಗಿರಿ ಈ ಕಡೆ ಎಲ್ಲ ಸಖತ್ತು ಕಷ್ಟ. ಸತ್ಯನಗರ ಇವಾಗ ಈ ಕಡೆ ಎಲ್ಲ ಫುಲ್ಲು ಅವರೇನೆ. ಆದ್ರೂ ಅಂಥವ್ರಿಗೆ ಇವರೇ ಸಪೋರ್ಟ್ ಮಾಡ್ತಾರೆ, ಇವರೇ ಸರಿಗಿಲ್ಲ. ಪೊಲೀಸ್ನವ್ರು ಸರಿಯಾಗಿದ್ದಿದ್ರೆ ಈ ಏರಿಯಾ ಹಿಂಗೆ ಆಗ್ತಾನೆ ಇರಲಿಲ್ಲ ನನ್ನ ಪ್ರಕಾರ. ಪೊಲೀಸ್ನವ್ರು ಬಂದಾಗ ಏನು ಮಾಡ್ತಾರೆ ಅಂತ ಅಂದರೆ ಇಲ್ಲಿ ಅವಸ್ಕೋತಾರೆ ಕಾರ್ ಕೆಳಗಡೆ ಅಂತೆ. ಇಲ್ಲಿ ಕಾರ್ಗಳು ನಿಲ್ಲಿಸಿರ್ತಾರೆ. RK ಪ್ಯಾಲೇಸ್ ಪಕ್ಕನೇ ಫುಲ್ಲು ಕಾರ್ಗಳು ವೆಹಿಕಲ್ಗಳೆಲ್ಲ ಇರುತ್ತೆ, ಆಟೋಗಳೆಲ್ಲ. ಅಲ್ಲಿ ಸಂದಿಲ್ಲಿ ಕೂತಿರ್ತಾರೆ. ಆಟೋಗಳಲ್ಲಂತೂ ಕೇಳಂಗೆ ಇಲ್ಲ. 5 ಜನ 6 ಜನ ಕೂತ್ಕೊಂಡು ಅವ್ರಿಗೆ ಏನು ಮಾಡಿದ್ರೂ ಕೇಳೋಕೆ ಹೋಗಲ್ಲ. ಒಂದೊಂದು ಆಟೋದಲ್ಲಿ ಕಮ್ಮಿ ಅಂದರೆ 5 ಜನದಿಂದ 6 ಜನದೊಳಗೆ ಸುಮ್ಮನೆ ಬೆಳಗ್ಗಿಂದ ಸಂಜೆ ತನಕ ಕೂತ್ಕೊಂಡು ಗಾಂಜಾ ಹೊಡ್ಕೊಂಡು ಕೂತಿರ್ತಾರೆ. ಪೊಲೀಸ್ನವ್ರು ಇಲ್ಲೇ ಓಡಾಡ್ತಾ ಇರ್ತಾರೆ, ಏನು ಅಂತಲೂ ಕೇಳೋಕೆ ಹೋಗಲ್ಲ. ಮೈಸೂರಲ್ಲಿ ಈ ಉದಯಗಿರಿಗೆ ಸಂಬಂಧಪಟ್ಟಂಗೆ ಪೊಲೀಸ್ನವರೇ ಕರೆಕ್ಟಾಗಿಲ್ಲ. ಪೊಲೀಸ್ನವ್ರೊಬ್ಬರು ಕರೆಕ್ಟಾಗಿದ್ದಿದ್ರೆ ಇಷ್ಟೊಂದವ್ರು ಹೆಚ್ಕೋತಾನೆ ಇರಲಿಲ್ಲ. ಅವ್ರು ಅಲ್ಲಲ್ಲೇ ಬಾಲ ಕಟ್ ಮಾಡೋಕ್ಕಿದ್ದಿದ್ರೆ ಇಷ್ಟು ಬೆಳವಣಿಗೆ ಆಗ್ತಾನೆ ಇರಲಿಲ್ಲ. ಏನು ಕೊಲೆಗಳು ಫ್ರೆಂಡ್ಗೆ ಸಾಯಿಸ್ತಾರೆ. ಯಪ್ಪ ದೇವ್ರಿ, ಇನ್ನೇನು ಯಾರನ್ನ ನಂಬೇಕಂಗಿದೆ. ಅವ್ರವ್ರ ಫ್ರೆಂಡ್ಸ್ಗಳಿಗೆ ಅವ್ರವರೇ ಅದು ಮತ್ತಲ್ಲಿರ್ತಾರಲ್ವಾ, ಗಾಂಜಾ ಮತ್ತಲ್ಲಿರ್ತಾರೆ, ತೊಗೊಂಡಿರ್ತಾರಲ್ಲ. ಏನು ಮಾಡ್ತಾಯಿದ್ದೀವಿ ಅನ್ನೋ ಪ್ರಜ್ಞೆನೂ ಇರಲ್ಲ. ಏನಿಗೆ ಬಂದೆ ಅಂತ ಅನ್ನಿಸ್ಬಿಡ್ತು ನಮಗೆ. ಯಪ್ಪ, ಇಂಥ ಏರಿಯಾನ ಲೈಫಲ್ಲಿ ನಾನು ಎಲ್ಲೂ ನೋಡಿಲ್ಲ. ಭಯಂಕರವಾಗಿರೋಂಥ ಏರಿಯಾ ಇದು. ಈ ಕಾಂಗ್ರೆಸ್ ಬಂದಾಗಿಂದ ಮುಸ್ಲಿಮ್ಸ್ ಅವರು ಭಾರಿ ಹೆಚ್ಕೊಂಡ್ಬಿಟ್ಟವ್ರು ಮಾತ್ರ. ಇಲ್ಲಿ ಮೇಯ್ನು ಇವ್ರು ಇಷ್ಟೆಲ್ಲ ಆಡೋದಕ್ಕೆ ಕಾರಣನೇ ರಾಜಕೀಯ. ಅದರಲ್ಲೂ ಕಾಂಗ್ರೆಸ್ ಬಂದಾಗಿಂದ ಹಿಂಗೆ ಸಾಯ್ತಾರೆ. ಕೆಲಸ ಮಾಡಿ ಸುಸ್ತಾಗಿದ್ದಾರೆ ಇವತ್ತು. ಅದಕ್ಕೆ ನನ್ನ ಕಡೆಯಿಂದ ಅವ್ರಿಗೆ ಇದು ಬೇಜಾರು ಮಾಡ್ಕೋಬೇಡಮ್ಮ, ನೀನು ತಿಂದೆ. ಪಿಜ್ಜಾದು ಸ್ವಲ್ಪ ಫ್ಲೇವರ್ ಮಿಕ್ಸ್ ಆಗಿತ್ತು, ಸೊ ನಿಂಗೆ ಇವತ್ತು ಪಿಜ್ಜಾ ಇಲ್ಲ. ವಿಡಿಯೋನಲ್ಲಿ ಹಿಂಗೆ ಅಂತಿದ್ದೀನಿ ಅಂತ ಅನ್ಬೇಡ, ನಿಜ ಹೇಳು. ನೀನೇ ಕೊಡಲ್ಲ ಅಂದಲ್ಲ ಏನೋ ಮಂಡಿ. ಮತ್ತು ನಾನು ಕೊಡಲ್ಲ ಅನ್ನಲ್ಲ, ಚೀಸ್ ಹಾಕ್ಕೊಡ್ತೀನಿ. ಪಾಪ ನಮ್ಮಮ್ಮ ಇವತ್ತು ತುಂಬ ಕೆಲಸ ಮಾಡಿ ಸಾಕಾಗ್ಬಿಟ್ಟಿದ್ದಾರೆ. ಅಂಥದ್ರಲ್ಲೂ ಪಿಜ್ಜಾ ಮಾಡಿದ್ದಾರೆ. ಇಲ್ಲಿ ಇಬ್ರು ಹೋಗ್ಬಿಟ್ಟು ಅಂಗಡಿ ಚೆನ್ನಾಗಿ ಕ್ಲೀನ್ ಮಾಡಿ ಇವಾಗ ಓಕೆ ಫ್ರೆಂಡ್ಸ್, ಅಲ್ಲಿ ಸೆಟ್ ಮಾಡಬೇಕಾದ್ರೆ ನಾನೇ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ನಮ್ಮಮ್ಮಂಗೆ ಟೇಸ್ಟ್ ಮಾಡಿಸೋ ಸಮಯ. ತಿನ್ನು ಪಾಪು. ನಾನು ಚೀಸ್ ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಬಿಡಿ ಚಿನ್ನಮ್ಮ. ತಿನ್ನು ಮಗಳೇ. ಚೀಸ ಇದು? ಹ್ಞೂ, ಅದು ಚೀಸೆ. ನಾನು ಮೈದಾ ಹಾಕಿರ್ತಾರಲ್ವ ಇದಕ್ಕೆ? ಇಲ್ಲ, ನೀನು ತಿನ್ನು, ಆರಾಮಾಗಿ ತಿನ್ನು, ತಲೆ ಕೆಡಿಸ್ಕೊಂಬೇಡ. ಇರಲಿ ಬಿಡು.
ಇಷ್ಟ ಆಯ್ತಾ? ಏಳು ಮನಿ. ತಡಿತೇನೆ. ಏ ಮನು ಚೀಸ್ ತಿನ್ಬಿಟ್ರು. ಇಷ್ಟ ಆಯ್ತು ಕೊನೆಗೂ. ಇಷ್ಟು ದಿನ ನೋಡ್ದ, ಅದಕ್ಕೇನೆ ನಾವು ಹೇಳೋ ಮೊದಲ ಕೇಳಬೇಕು. ತಿಂದೆ ಅಪ್ಪಿ? ಚೆನ್ನಾಗಿದ್ಯಾ? ಚೀಸ್ ಹಾಕೊಳ್ದು. ನನಗೆ ಸುಮ್ಮನೆ ನಿಜ ಅಡ್ಜಸ್ಟ್ ಆಗುತ್ತೆ, ತಿನ್ನು. ನನಗೆ ತಿಂತಿದ್ದೀನಿ ತಾನೆ ನೀವು. ಹೋಗ್ಲಿ ತಿನ್ನಿ. ಏ ಮನಿ ತಿನ್ಬಿಡ್ತು ಪಾಪು. ಚಿಕ್ಕ ಅಲ್ಲಿ ನಂಗೆ ಹಸಿಮೆಣ್ಸಿನ್ಕಾಯಿ ಹಾಕೋಂಗಾರೆ ತಿನ್ನು, ಅಷ್ಟು ಏನಾಗಲ್ಲ. ಫಸ್ಟ್ ಟೈಮು ಚೀಸ್ ತಿಂದಿರ್ತಾಳವಾ? ತಿನ್ನು ಮಾ, ತಿನ್ನು. ಎಲ್ಲ ಚೀಸಾ ಹಾಕೋಡ ಅದೇ ಫಸ್ಟ್ ಟೈಮ್ ಅಲ್ಲ. ಹಾಕ್ಬೇಕು ತಾನೆ, ಇಷ್ಟ ಆಯ್ತು ಅವರಿಗೆ. ಮೊಸರು ಮಜ್ಜಿಗೆ ಎಲ್ಲ ತಿಂತೀನಿ. ತುಪ್ಪ ಬೆಣ್ಣೆ ಇದು ಆಗಲ್ಲ. ಅದು ಅಡ್ಡ ಆಗಲ್ಲ ಅಂತ. ಚೆನ್ನಾಗಿ ಬರ್ತೈತೆ. ಫೈನ್. ನನಗೆ ತಿನ್ನಕ್ಕೂ ಬಿಟ್ಟಿಲ್ಲ. ಅಲ್ಲಿ ನನ್ನ ಸ್ಲಿಪ್ಪರ್ ಹಾಕೊಂಡೋದ್ರೆ ನಾನು ತಿನ್ಬಿಟ್ಟು ಬಾ ನೀನು. ನಾನು ಇರ್ತೀನಿ ಅನ್ಲಿಲ್ವಾ? ನೀನೇ ಆಡಿದ್ದು. ಪಾಪ ಅವ್ರಿಗೆ ಹೆಲ್ಪ್ ಮಾಡೋದ್ ಬಿಟ್ಟು ಬಂದ್ಬಿಡು ಈಗ. ಅಲ್ಲೇ ಕುತ್ಕೊಂಡು ತಿನ್ನೋಕೆ ಹೇಳಿ, ಏನಾಗಲ್ಲ. ನಾಯಿ ಬರುತ್ತೆ ಅಷ್ಟೇ. ತಿನ್